ಪ್ರೈಸ್ ದ ಲಾರ್ಡ್. ಕೆಲವರು ಭಕ್ತಿಯ ವೇಷವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗುವ ದೇಹ ಸಾಧನೆಯನ್ನು ಮಾಡುವವರಾಗಿರ್ತಾರೆ. ಹೇಗಂದ್ರೆ ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂತೆ ಮನುಷ್ಯರ ಮುಂದೆ ತೋರ್ಪಡಿಸಿಕೊಳ್ಳುತ್ತಾರೆ. ನೀತಿವಂತರಂತೆ ಮನುಷ್ಯರ ಮುಂದೆ ತೋರ್ಪಡಿಸಿಕೊಳ್ಳುತ್ತಾರೆ. ಎಲ್ಲಾ ಕೂಟದಲ್ಲೂ ಭಾಗವಹಿಸುವವರಾಗಿರ್ತಾರೆ. ಆದರೆ ಅವರ ಹೃದಯ, ಅವರ ಚಿಂತನೆ, ಅವರ ಆಲೋಚನೆಯು ಪಾಪದಿಂದಲೂ ಲೋಕದ ಒಂದು ವ್ಯವಹಾರದಿಂದಲೂ ತುಂಬಲ್ಪಟ್ಟಿರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇಹ ಸಾಧನೆ ಮಾಡಿ ಈ ಲೋಕದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗುವ ಕಾರ್ಯದಿಂದ ಓಡೋರಾಗಿರ್ತಾರೆ. ಆದರೆ ವಾಕ್ಯ ಬರೆಯಲ್ಪಟ್ಟಿದೆ, ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಪ್ರಯೋಜನವಾದದ್ದು, ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದ್ರೆ ಭಕ್ತಿಯಲ್ಲಿ ಸಾಧನೆ ಮಾಡುವವರಾಗಿರಬೇಕು. ದೇಹ ಸಾಧನೆಗಿಂತ ಭಕ್ತಿಯಲ್ಲಿ ಸಾಧನೆ ಮಾಡುವುದು ತುಂಬಾ ಮುಖ್ಯ ಪ್ರಿಯರೇ. ಭಕ್ತಿಯಲ್ಲಿ ಸಾಧನೆ ಮಾಡುವವನು ಇಹದಲ್ಲಾಗಲಿ ಪರದಲ್ಲಾಗಲಿ ಜೀವ ವಾಗ್ದಾನ ಉಂಟು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಮ್ಮನ್ನು ನೀವು ದೇವರ